ನಮಸ್ಕಾರ. ರಾಜ್ಯದ ಹಲವು ಭಾಗಗಳಲ್ಲಿ ರೈತರು ಒಂದು ಮಾತು ಹೇಳುತ್ತಿದ್ದಾರೆ. ಈ ಬಾರಿ ಮಾವಿನ ಬೆಳೆ ಚೆನ್ನಾಗಿರಬಹುದು ಎಂದು. ಹವಾಮಾನವು ಸಹಕಾರ ನೀಡಿದಂತೆ ಕಾಣುತ್ತಿದೆ. ಹೂ ಬಿದ್ದ ಪ್ರಮಾಣವು ಹಲವೆಡೆ ಉತ್ತಮವಾಗಿದೆ. ಆದರೆ ರೈತರ ಮನಸ್ಸಿನಲ್ಲಿ ಒಂದು ಭಯ ಮಾತ್ರ ಇದೆ. ಅದು ಏನು ಅಂದರೆ ಮಾವು ಬೆಳೆ ಚೆನ್ನಾಗಿ ಬಂದರೂ ಹುಳುಗಳು, ಕೀಟಬಾಧೆ, ರೋಗಗಳು ಬೆಳೆ ಹಾಳು ಮಾಡಬಹುದೇ ಎಂಬ ಆತಂಕ. ಇದು ಕೇವಲ ಒಂದು ರೈತನ ಸಮಸ್ಯೆಯಲ್ಲ, ರಾಜ್ಯದ ಸಾವಿರಾರು ಮಾವು ಬೆಳೆಗಾರರ ಸಮಸ್ಯೆ. ಹಾಗಾದರೆ ಪ್ರಶ್ನೆ ಏನು ಗೊತ್ತಾ? ಈ ಬಾರಿ ಮಾವು ಬೆಳೆ ಚೆನ್ನಾಗಿರಲು ರೈತರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಯಾವ ಹುಳುಗಳು ಹೆಚ್ಚು ಹಾನಿ ಮಾಡುತ್ತವೆ? ಅವುಗಳಿಂದ ಹೇಗೆ ರಕ್ಷಣೆ ಪಡೆಯಬಹುದು? ಇವತ್ತು ನಾವು ಅದನ್ನು ತಿಳಿದುಕೊಳ್ಳೋಣ. ಮಾವು ಬೆಳೆ ನೋಡಿಕೊಳ್ಳುವುದು ಸುಲಭ ಕೆಲಸ ಅಲ್ಲ. ಮರಕ್ಕೆ ಹೂ ಬಂದ ಕ್ಷಣದಿಂದಲೇ ರೈತರು ಜಾಗ್ರತೆ ವಹಿಸಬೇಕು. ಹೂ ಬಂದಾಗ ಮೊದಲಿಗೆ ದಾಳಿ ಮಾಡುವ ಹುಳು ಎಂದರೆ ಥ್ರಿಪ್ಸ್ ಮತ್ತು ಹಾಪರ್ ಎಂಬ ಕೀಟಗಳು. ಈ ಕೀಟಗಳು ಹೂವಿನ ರಸವನ್ನು ಹೀರಿಕೊಳ್ಳುತ್ತವೆ. ಹೀಗಾದಾಗ ಹೂ ಒಣಗಿ ಬಿದ್ದು ಹೋಗುತ್ತದೆ. ಇದರ ಪರಿಣಾಮ ಏನು ಗೊತ್ತಾ? ಮಾವು ಕಾಯಿ ಆಗುವ ಪ್ರಮಾಣ ಕಡಿಮೆಯಾಗುತ್ತದೆ. ಹೀಗಾಗಿ ಹೂ ಬಂದ ಸಮಯದಲ್ಲಿ ರೈತರು ಕೀಟನಾಶಕವನ್ನು ಸ್ಪ್ರೇ ಮಾಡುವುದು ಬಹಳ ಮುಖ್ಯ. ಕೃಷಿ ತಜ್ಞರು ಹೇಳುವ ಪ್ರಕಾರ ಈ ಸಮಯದಲ್ಲಿ ಇಮಿಡಾಕ್ಲೋಪ್ರಿಡ್ ಅಥವಾ ಲ್ಯಾಂಬ್ಡಾಸೈಹಲೋತ್ರಿನ್ ತರಹದ ಔಷಧಿ ಸರಿಯಾದ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದರೆ ಹುಳುಗಳ ದಾಳಿ ಕಡಿಮೆ ಮಾಡಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ. ಔಷಧಿ ಹೆಚ್ಚು ಹಾಕಿದರೂ ಸಮಸ್ಯೆ, ಕಡಿಮೆ ಹಾಕಿದರೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ಕೃಷಿ ಇಲಾಖೆ ಹೇಳುವ ಪ್ರಮಾಣದಲ್ಲೇ ಬಳಸುವುದು ಅಗತ್ಯ. ಮಾವು ಮರಗಳಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಎಂದರೆ ಹಣ್ಣು ಹುಳು, ಫ್ರೂಟ್ ಫ್ಲೈ. ಈ ಹುಳು ಮಾವಿನ ಕಾಯಿಗೆ ಒಳಗೆ ಹೋಗಿ ಮೊಟ್ಟೆ ಇಡುತ್ತದೆ. ಅದರ ನಂತರ ಕಾಯಿ ಒಳಗಿನಿಂದಲೇ ಹಾಳಾಗುತ್ತದೆ. ಹೊರಗಿನಿಂದ ನೋಡಿದರೆ ಕಾಯಿ ಚೆನ್ನಾಗಿ ಕಾಣಬಹುದು, ಆದರೆ ಒಳಗೆ ಸಂಪೂರ್ಣ ನಾಶವಾಗಿರುತ್ತದೆ. ಇದರಿಂದ ರೈತರಿಗೆ ದೊಡ್ಡ ನಷ್ಟ ಉಂಟಾಗುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ತಜ್ಞರು ಹೇಳುವ ಪ್ರಕಾರ ಫೆರೋಮೋನ್ ಟ್ರ್ಯಾಪ್ ಬಳಸುವುದು ಒಳ್ಳೆಯ ವಿಧಾನ. ಈ ಟ್ರ್ಯಾಪ್ಗಳನ್ನು ತೋಟದಲ್ಲಿ ಹಾಕಿದರೆ ಹಣ್ಣು ಹುಳುಗಳು ಅದಕ್ಕೆ ಆಕರ್ಷಿತವಾಗಿ ಸಿಕ್ಕಿ ಹಾಕಿಕೊಳ್ಳುತ್ತವೆ. ಇದರಿಂದ ಹುಳುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಇದರ ಜೊತೆಗೆ ತೋಟದಲ್ಲಿ ಬಿದ್ದ ಹಣ್ಣುಗಳನ್ನು ಸಮಯಕ್ಕೆ ತೆಗೆದುಹಾಕುವುದು ಬಹಳ ಮುಖ್ಯ. ಅವುಗಳನ್ನು ಹಾಗೆ ಬಿಟ್ಟರೆ ಅದಲ್ಲೇ ಮತ್ತೆ ಹುಳುಗಳು ಬೆಳೆಯುತ್ತವೆ. ಮಾವು ಬೆಳೆ ಹಾಳಾಗಲು ಮತ್ತೊಂದು ಕಾರಣ ಪೌಡರಿ ಮಿಲ್ಡ್ಯೂ ಮತ್ತು ಆಂಥ್ರಾಕ್ನೋಸ್ ರೋಗಗಳು. ಈ ರೋಗಗಳು ಹೆಚ್ಚಾಗಿ ತೇವಾಂಶ ಇರುವ ಸಮಯದಲ್ಲಿ ಬರುತ್ತವೆ. ಈ ರೋಗ ಬಂದರೆ ಹೂಗಳು ಮತ್ತು ಕಾಯಿ ಕಪ್ಪು ಮಚ್ಚೆ ಹಿಡಿದು ಹಾಳಾಗುತ್ತದೆ. ಇದನ್ನು ತಡೆಗಟ್ಟಲು ಸಲ್ಫರ್ ಸ್ಪ್ರೇ ಅಥವಾ ಕಾರ್ಬೆಂಡಾಜಿಮ್ ತರದ ಔಷಧಿ ಸರಿಯಾದ ಸಮಯದಲ್ಲಿ ಬಳಸಬೇಕು. ಇನ್ನೊಂದು ಪ್ರಮುಖ ವಿಷಯ ಮಾವು ತೋಟದ ಸ್ವಚ್ಛತೆ. ತೋಟದಲ್ಲಿ ಒಣ ಕೊಂಬೆಗಳು, ಬಿದ್ದ ಎಲೆಗಳು ಹಾಗೆ ಬಿಟ್ಟರೆ ಕೀಟಗಳು ಹೆಚ್ಚಾಗುತ್ತವೆ. ಆದ್ದರಿಂದ ರೈತರು ಸಮಯಕ್ಕೆ ತೋಟ ಸ್ವಚ್ಛತೆ ಮಾಡಬೇಕು. ಮರಗಳ ಮಧ್ಯೆ ಗಾಳಿ ಸರಿಯಾಗಿ ಹರಿಯುವಂತೆ ಕೊಂಬೆಗಳನ್ನು ಕತ್ತರಿಸುವುದು ಸಹ ಮುಖ್ಯ. ಇದರಿಂದ ರೋಗಗಳು ಕಡಿಮೆಯಾಗುತ್ತವೆ. ಇದೀಗ ಇನ್ನೊಂದು ಪ್ರಶ್ನೆ ಬರುತ್ತಿದೆ. ಈ ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡರೆ ರೈತರಿಗೆ ನಿಜವಾಗಿಯೂ ಲಾಭವಾಗುತ್ತದೆಯೇ? ಕೃಷಿ ತಜ್ಞರ ಪ್ರಕಾರ ಸರಿಯಾದ ನಿರ್ವಹಣೆ ಮಾಡಿದರೆ ಮಾವು ಬೆಳೆ 20-30% ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ರೈತರ ಆದಾಯವನ್ನು ಹೆಚ್ಚಿಸಬಹುದು. ರಾಜ್ಯದ ಹಲವೆಡೆ ಮಾವು ತೋಟಗಳು ರೈತರ ಪ್ರಮುಖ ಆದಾಯ ಮೂಲವಾಗಿದೆ. ಚಿಕ್ಕ ತೋಟದಿಂದ ಹಿಡಿದು ದೊಡ್ಡ ತೋಟಗಳವರೆಗೆ ಸಾವಿರಾರು ಕುಟುಂಬಗಳು ಇದನ್ನೇ ನಂಬಿಕೊಂಡಿವೆ. ಹೀಗಾಗಿ ಬೆಳೆ ರಕ್ಷಣೆ ಅಂದ್ರೆ ರೈತನ ಬದುಕು ರಕ್ಷಿಸುವುದೇ ಆಗುತ್ತದೆ. ಇದೀಗ ಹವಾಮಾನವು ಸಹಕಾರ ನೀಡಿದರೆ ಮತ್ತು ರೈತರು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡರೆ ಈ ವರ್ಷ ಮಾವಿನ ಬೆಳೆ ಉತ್ತಮವಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಆದರೆ ಒಂದು ವಿಷಯ ಮರೆಯಬಾರದು. ಬೆಳೆ ಚೆನ್ನಾಗಿ ಬರಬೇಕು ಅಂದರೆ ರೈತನ ಪರಿಶ್ರಮವೂ ಅಗತ್ಯ. ಕೃಷಿ ಇಲಾಖೆಯ ಸಲಹೆಗಳನ್ನು ಪಾಲಿಸುವುದು ಮತ್ತು ತೋಟವನ್ನು ನಿಯಮಿತವಾಗಿ ಪರಿಶೀಲಿಸುವುದು ರೈತರಿಗೆ ದೊಡ್ಡ ಸಹಾಯ ಮಾಡುತ್ತದೆ. ಒಂದು ಸಣ್ಣ ಜಾಗ್ರತೆ ಸಾವಿರಾರು ರೂಪಾಯಿ ನಷ್ಟವನ್ನು ತಪ್ಪಿಸಬಹುದು. ಹೀಗಾಗಿ ಈ ವರ್ಷ ಮಾವು ಬೆಳೆ ಚೆನ್ನಾಗಿರಲಿ ಎಂದು ನಿಮ್ಮ ಭಾರತ ಕೃಷಿ ಕನ್ನಡ ಆಶಿಸುತ್ತದೆ. ಈ ಮಾಹಿತಿ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಪ್ಪದೇ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.